ಸ್ಮರಣೆ ಮಾಡುತ್ತಾ, ನುಡಿದಂತೆ ನಡೆದಾದ ದೇವರು ಎಂದೇ ಪ್ರಸಿದ್ಧಿ ಪಡೆದ ಹಿರಿಯ ಚರಂತೆಪ್ಪಜ್ಜಾರ ಅವರ ಪಾದಗಳಿಗೆ ನಮಸ್ಕರಿಸುತ್ತಾ, ಇಂದಿನ ಮಹೇಶ್ವರ ಸ್ವಾಮೀಜಿಗಳ ಪಾದಗಳಿಗೆ ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಪೂಜ್ಯರಿಗೆ ನಮಸ್ಕರಿಸಿ, ಈ ನುಡಿ ಹಬ್ಬದ ಸಂದರ್ಭದಲ್ಲಿ ತಾವೆಲ್ಲರ ಉಪಸ್ಥಿತಿಯಲ್ಲಿರುವ ತಮ್ಮೆಲ್ಲರಿಗೂ ನಮಸ್ಕರಿಸಿ ಒಂದೆರಡು ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಈಗಾಗಲೇ ಸಮಯದ ಅಭಾವ, ಮಧ್ಯಾಹ್ನ 1 ಗಂಟೆ ಆಗಲಿಕ್ಕೆ ಬರ್ತಾ ಇದೆ. ಇನ್ನೇನೇ ಕೆಲವೇ ಹೊತ್ತಿನಲ್ಲಿ ಊಟದ ಸಮಯ. ಈ ಸಮಯದಲ್ಲಿ ನಾವು ನುಡಿ ಹಬ್ಬವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಈಗಾಗಲೇ ಸಂಘಟಕರಿಂದ ನನಗೆ ಸೂಚನೆ ಬಂತು, ಕೇವಲ ಒಂದು 10-15 ನಿಮಿಷದಲ್ಲಿ ತಾವು ಭಾಷಣ ಮುಗಿಸ್ಬೇಕು ಅಂತ ಹೇಳಿ. ಆದರೆ ನಾನು ಇವತ್ತು ಸುಮಾರು 1 ಗಂಟೆ ಉಪನ್ಯಾಸ ನೀಡಬೇಕು ಅಥವಾ ಅನುಭವಗಳನ್ನು ಹಂಚಿಕೊಳ್ಬೇಕು ಅಂತ ಹೇಳಿ ನಾನು ಬಂದಿದ್ದೆ. ಆದರೆ ಸಮಯದ ಅಭಾವ, ನಾನು ಹೆಚ್ಚಿನ ಸಮಯ ತಗೊಳ್ಳೋದಿಲ್ಲ. ಒಂದು 10 ನಿಮಿಷದಲ್ಲಿ ನನ್ನ ಒಂದು ಭಾಷಣವನ್ನು ಮುಗಿಸ್ತೇನೆ. ನಮ್ಮ ಸ್ನೇಹಿತರು ಹೇಳಿದರು, ಈ ತಾಲೂಕಾ ಸಮ್ಮೇಳನದಲ್ಲಿ ಇಷ್ಟು ಜನ ಇರಲ್ಲ ಅಂತಲ್ಲ. ತಪ್ಪು. ನಾವು ಬಳ್ಳಾರಿ ಜಿಲ್ಲಾ ಸಮ್ಮೇಳನ ಮಾಡಿದಾಗೂ ಸಹ ಇಷ್ಟು ಜನ ಇರಲಿಲ್ಲ, ಇದರ ಕಾಲಭಾಗ ಸಹ ಜನ ಇರಲಿಲ್ಲ. ಅಂತಹ ಸಂದರ್ಭದಲ್ಲಿ ಇವತ್ತು ಒಂದು ನಂದೀಪುರ ಅಂತ ಒಂದು ಮೂಲಕಟ್ಟಿನ ಗ್ರಾಮದಲ್ಲಿ ಪರಮ ಪೂಜ್ಯ ಮಹೇಶ್ವರ ಸ್ವಾಮೀಜಿಯವರ ಒಂದು ಕನಸು, ಇಚ್ಛೆ, ಸಂಕಲ್ಪದಂತೆ ಪ್ರತಿ ವರ್ಷ ಈ ನುಡಿ ಹಬ್ಬವನ್ನು ಯಾವ ಸಂಸ್ಥೆಗಳು, ಸರ್ಕಾರಿ ಸಂಸ್ಥೆಗಳು ಅಥವಾ ಕನ್ನಡ ಸಾಹಿತ್ಯ ಪರಿಷತ್ ಅಂತ ಪರಿಷತ್ತುಗಳು ಆಯೋಜಿಸುವಂಥ ಈ ಸಾಹಿತ್ಯ ಸಮ್ಮೇಳನವನ್ನು ಒಂದು ಮಠದ ಆವರಣದಲ್ಲಿ ಪರಮ ಪೂಜ್ಯರು ಕನಸು ಕಂಡು ಪ್ರತಿ ವರ್ಷ ಈ ನುಡಿ ಜಾತ್ರೆಯೊಳಗೆ ಮಠದ ಜಾತ್ರೆಯೊಳಗೆ ಈ ನುಡಿ ಜಾತ್ರೆಯನ್ನು ಸಹ ಅವರು ಮಾಡುತ್ತಾ ಬರ್ತಿರ್ತಕ್ಕಂಥದ್ದು ನಿಜಕ್ಕೂ ಅಭಿನಂದನಾರ್ಹವಾದದ್ದು. ನಾವು ಬಳ್ಳಾರಿ ಮತ್ತು ಹೊಸಪೇಟೆಯಲ್ಲಿ ಸಾಹಿತ್ಯ ಸಮ್ಮೇಳನ ಮಾಡಿದ್ದೇವೆ. ಒಂದು ಜಿಲ್ಲಾ ಮಟ್ಟದ ಸಾಹಿತ್ಯ ಸಮ್ಮೇಳನದಲ್ಲಿ ಕೇವಲ ಶಾಲಾ ವಿದ್ಯಾರ್ಥಿಗಳನ್ನು ಕರ್ಕೊಂಡ್ಬಂದು ನಾವು ಸಮ್ಮೇಳನ ಮಾಡಿದ್ದೇವೆ. ಆದರೆ ಇವತ್ತು ಈ ಊರಿನ ಒಂದು ಮೂಲಕಟ್ಟೆಯ ಒಂದು ಕುಗ್ರಾಮದಲ್ಲಿ ಬೇರೆ ಊರಿಂದ ಇಷ್ಟೊಂದು ಜನ ಆಸಕ್ತಿಯಿಂದ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ನೋಡಿದ್ರೆ ಇದು ಈ ಕ್ಷೇತ್ರದ ಒಂದು ಪವಾಡ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಯಾಕೆಂದ್ರೆ ಇವತ್ತು ಯಾರಿಗೂ ಪುರ್ಸತ್ತಿಲ್ಲವ, ಸಮಯ ಇಲ್ಲ ಅನ್ನುವ ಸಂದರ್ಭದಲ್ಲಿ ಇಷ್ಟೊಂದು ಜನ ಈ ಮಧ್ಯಾಹ್ನದ ಹೊತ್ತಿನಲ್ಲಿ ಬಂದು ಈ ಸಮ್ಮೇಳನದಲ್ಲಿ ಭಾಗವಹಿಸಿ ಪೂಜ್ಯರ ಆಶೀರ್ವಾದ ಪಡೀತಕ್ಕಂಥದ್ದು ಬಹಳ ಸಂತೋಷದ ಸಂಗತಿ. ಮತ್ತೆ ಈ ಸಮ್ಮೇಳನದ ಅಧ್ಯಕ್ಷರಾಗಿ ಹಿರಿಯರು ಸಾಹಿತಿಗಳು ಆಗಿರ್ತಕ್ಕಂಥ ಭಿಕ್ಷಾವರ್ತಿ ಮಠ್ ಸರ್ ಅವರು ಆಯ್ಕೆ ಆಗಿದ್ದಾರೆ. ನಿಜಕ್ಕೂ ಇದು ಬಹಳ ಅರ್ಹರಿಗೆ ಸಂದಿರ್ತಕ್ಕಂಥ ಒಂದು ಸಮ್ಮೇಳನದ ಅಧ್ಯಕ್ಷತೆ. ಸುಮಾರು 30-40 ವರ್ಷಗಳ ಕಾಲ ಶೈಕ್ಷಣಿಕ ಕ್ಷೇತ್ರದಲ್ಲಿ, ಸಾಹಿತ್ಯ ಕ್ಷೇತ್ರದಲ್ಲಿ, ವಿಶೇಷವಾಗಿ ವಚನ ಸಾಹಿತ್ಯದಲ್ಲಿ ಅವರು ಅಪಾರವಾಗಿರ್ತಕ್ಕಂಥ ಅಧ್ಯಯನ ಮತ್ತು ಕಾರ್ಯವನ್ನು ಮಾಡಿದ್ದಾರೆ. ಹರಿಹರ ಮತ್ತು ದಾವಣಗೆರೆಯ ಪ್ರದೇಶದಲ್ಲಿ ಭಿಕ್ಷಾವರ್ತಿ ಮಠ್ ಸರ್ ಅಂದರೆ ಯಾರಿಗೂ ಅಪರಿಚಿತರೇ ಇಲ್ಲ. ಅಷ್ಟೊಂದು ಅವರ ಅಧ್ಯಯನ ಮತ್ತು ಅಧ್ಯಾಪನದಿಂದ ಅವರು ತಮ್ಮ ಹೆಸರನ್ನು ಗಳಿಸ್ಕೊಂಡಿದ್ದಾರೆ. ಅಂತಹ ಒಂದು ವ್ಯಕ್ತಿತ್ವವನ್ನು ಈ ಸಮ್ಮೇಳನಕ್ಕೆ ಆಯ್ಕೆ ಮಾಡಿ ಅಧ್ಯಕ್ಷರನ್ನಾಗಿ ಮಾಡಿರುವುದು ನಿಜಕ್ಕೂ ಪರಮ ಪೂಜ್ಯರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸಕ್ಕೆ ಬಯಸ್ತೇನೆ. ಇಂತಹ ಒಂದು ನುಡಿ ಸಮ್ಮೇಳನದಲ್ಲಿ ನಾನು ಈಗಾಗಲೇ ಹೇಳಿದಾಗೆ ಹಂಪಿಯ ಉತ್ಸವದ ಕವಿಗೋಷ್ಠಿ, ಇನ್ಯಾವುದೇ ಗೋಷ್ಠಿಯಲ್ಲಿ ಆ ಕವಿತೆ ಓದೋರೇ ಕೆಳಗೆ ಕುತ್ಕೋಬೇಕು, ತಮ್ಮ ಕವಿತೆ ಓದಿ ಕೆಳಗೆ ಕೇಳಬೇಕು. ಇಂತಹ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಬಿಂಬಿಸಿರ್ತಕ್ಕಂಥ ಒಂದು ಹಂಪಿಯ ಉತ್ಸವ ಇವತ್ತು ಯಾವ ಮಟ್ಟಕ್ಕಿದೆ ಅಂದರೆ, ಯಾರು ಕವಿಗೆ ಓದಬೇಕಲ್ಲ, ಕವಿಗಳನ್ನ ಇಲ್ಲಿ ಹಾಗೆ ವೇದಿಕೆ ಮೇಲೆ ಕೂರಿಸೋದಿಲ್ಲ. ಹಂಪಿ ಉತ್ಸವದಲ್ಲಿ ಅವರು ಕೆಳಗೆ ಕೂತ್ಕೋಬೇಕು, ಯಾಕಂದ್ರೆ ಅಲ್ಲಿ ಕೇಳುವ ಜನ ಇರಲ್ಲ. ಹಾಗಾಗಿ ಅವರ ಕವಿತೆಯನ್ನು ಓದಿ ಬೇರೆಯವರ ಕವಿತೆಯನ್ನು ಗೆದ್ದು ಹೋಗೋವರೆಗೆ ಅವ್ರಿಗೆ ಅವಕಾಶ ಇಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಇವತ್ತು ನಮ್ಮ ನಂದೀಪುರದಲ್ಲಿ ಇಷ್ಟು ಬೃಹತ್ ಜನ, ಇದು ನಿರೀಕ್ಷೆಗೂ ಮೀರಿ ಅಂತ ನಾನು, ಯಾಕಂದರೆ ಒಂದು ಹಳ್ಳಿಯಲ್ಲಿ ಬಂದು ಇಷ್ಟೊಂದು ಜನ ಸಾಹಿತ್ಯ ಸಮ್ಮೇಳನದಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು ನಿಜಕ್ಕೂ ಬಹಳ ಸಂತೋಷದ ಮತ್ತು ಜನರಿಗೆ ಇನ್ನೂ ಸಾಹಿತ್ಯದಲ್ಲಿ ಆಸಕ್ತಿ ಇದೆ ಅಂತಕ್ಕಂಥದ್ದು ಒಂದು ಈ ಸಭೆ ಸೂಚನೆ ಮಾಡುತ್ತದೆ. ಇವತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಕನ್ನಡ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿರ್ತಕ್ಕಂಥ ಡಾಕ್ಟರ್ ಪರಶಿವಮೂರ್ತಿ ಸರ್ ನಿನ್ನೆ ಇವತ್ತು ಬರಬೇಕಾಯಿತು. ಆದರೆ ಬೆಂಗಳೂರಿನಲ್ಲಿ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ತುರ್ತು ಸಭೆ ಕರೆದಿರೋದ್ರಿಂದ ನಿನ್ನೆ ಮತ್ತು ಇವತ್ತು ಆ ಸಭೆಯಲ್ಲಿ ಅವರು ಇರೋದ್ರಿಂದ ಅವ್ರಿಗೆ ಬರಲಿಕ್ಕೆ ಆಗಲಿಲ್ಲ. ಅವ್ರು ಹೇಳ್ತಾ ಇದ್ರು, ಅಜ್ಜರಿಯಲ್ಲಿ ಬೇಸರ ಮಾಡ್ಕೊಬಾರ್ದಪ್ಪ, ಕಾರ್ತಿಕಕ್ಕೆ ಕರೆದಿದ್ರು ನನ್ನ, ಅವರು ದಯಮಾಡಿ ಸ್ವಾಮೀಜಿ ಬೇಸರ ಮಾಡೋದು ಬೇಡ, ಈ ಸಲ ಜಾತ್ರೆಗೆ ಹೋಗೋಣ ಖಂಡಿತ ಅಂತೇಳಿ ನಾವು ಹೆಸರು ಹೇಳಿ ಬರ್ತೀವಿ ಅಜ್ಜರಿ ಅಂತೇಳಿ ನಾವು ಫೋನ್ ಮಾಡಿ ಹೇಳಿ ಒಪ್ಪಿಗೆ ಕೊಟ್ಟಿದ್ವಿ. ಆದರೆ ತುರ್ತು ಒಂದು ಸಭೆ ಬಂದಿದ್ದರಿಂದ ಸರ್ಕಾರದ ಅವರು ಬೆಂಗಳೂರಿಗೆ ಹೋಗ್ಬೇಕಾಯ್ತು. ಹಾಗಾಗಿ ಮುಂದೊಂದು ದಿನದಲ್ಲಿ ಹೇಳಿದ್ದಾರೆ, ನಾವು ಮಠಕ್ಕೆ ಹೋಗಿ ಅಜ್ಜರಿಗೆ ಅವರ ಆಶೀರ್ವಾದ ಪಡ್ಕೊಂಡು ಬರೋಣ ಅಂತ ಹೇಳಿದ್ದಾರೆ. ಅವರ ಒಂದು ಅನುಪಸ್ಥಿತಿಯಲ್ಲಿ ಸಹ ಇವತ್ತು ನಾನು ಅವರ ಒಂದು ಪ್ರತಿನಿಧಿಯಾಗಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ ಅಂತಕ್ಕಂಥ ಮಾತನ್ನು
ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಈ ಆಮಂತ್ರಣ ಪತ್ರಿಕೆಯನ್ನು ನೋಡಿದರೆ ಪರಮ ಪೂಜ್ಯರಿಗೆ ಎಷ್ಟೊಂದು ಆಸಕ್ತಿ ಇದೆ, ಕ್ರಿಯಾಶಕ್ತಿ ಇದೆ. ಎಲ್ಲ ವಲಯದ ಜನರನ್ನು ಅವ್ರು ಒಳಗೊಳ್ಳುವಂಥ ಕ್ರಿಯೆ ಇದೆಯಲ್ಲ, ಇದು ಬಹಳ ದೊಡ್ಡದಾಗ್ತಕ್ಕಂಥ. ಯಾಕಂದರೆ ಇನ್ವಿಟೇಷನ್ ಸಾತಿಲ್ಲ. ಒಂದು 10 ಪೇಜಿಯ ಆಮಂತ್ರಣ ಪತ್ರಿಕೆಯಲ್ಲಿ ಇಷ್ಟೊಂದು ಜನರನ್ನು ನೆನಪಿಸಿಕೊಂಡು ಅವರ ಕಾರ್ಯವನ್ನು ನೆನಪಿಸಿಕೊಂಡು ಅವರನ್ನು ಈ ಕಾರ್ಯಕ್ರಮಕ್ಕೆ ಕರೆದು ಗೌರವಿಸುವಂಥ ಒಂದು ತಾಳ್ಮೆ ಇದೆಯಲ್ಲ, ಇದು ನಿಜಕ್ಕೂ ನಮ್ಮ ಕೃಷಿ, ಸಾವಯವ ಕೃಷಿ ಸ್ವಾಮೀಜಿಯಂತೆ ಈ ಭಾಗದಲ್ಲಿ ಹೆಸರು ಪಡೆದಿರ್ತಕ್ಕಂಥ ಪರಮ ಪೂಜ್ಯರ ಒಂದು ತಾಳ್ಮೆ, ಅವರ ಉತ್ಸಾಹ, ಆಸಕ್ತಿಯನ್ನು ನಾವೆಲ್ಲ